ಹಲೋ ಫ್ರೆಂಡ್ಸ್, ನಮಸ್ಕಾರ. ಪಟೇಲ್ ಕಂಪ್ಯೂಟರ್ ಯೂಟ್ಯೂಬ್ ಚಾನಲ್ನಲ್ಲಿ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ವೋಟರ್ ಐ ಡಿ ಆನ್ಲೈನ್ ಮೂಲಕ ಹೇಗೆ ಕರೆಕ್ಷನ್ ಮಾಡಬೇಕು ಎಂಬುದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಇಲ್ಲಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ನಮ್ಮ ಚಾನಲ್ಗೆ ಮೊದಲಿಗೆ ನೋಡ್ತಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಅನ್ನು ಆನ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ಯಾವುದೋ ಒಂದು ಬ್ರೌಸರ್ ಅನ್ನು ಓಪನ್ ಮಾಡಿಕೊಂಡು ಗೂಗಲಲ್ಲಿ ವೋಟರ್ ಐ ಡಿ ಅಂತ ಸರ್ಚ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಒಂದು ಆಫಿಷಿಯಲ್ ವೆಬ್ಸೈಟ್ನ ಲಿಂಕ್ ಇಲ್ಲಿ ತೋರಿಸ್ಕೊಡುತ್ತೆ. ಇಲ್ಲಿ ಬರ್ತಕ್ಕಂಥ ವೋಟರ್ ಸರ್ವಿಸ್ ಪೋರ್ಟಲ್ ಫಸ್ಟ್ ಆಪ್ಷನ್ ಕ್ಲಿಕ್ ಮಾಡಬೇಕು. ನಂತರ ಒಂದು ಆಫಿಷಿಯಲ್ ವೆಬ್ಸೈಟ್ನ ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ. ಅಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಿಮ್ಮ ಲಾಗಿನ್ ಐ ಡಿ ಪಾಸ್ವರ್ಡನ್ನು ಹಾಕೊಂಡು ಇಲ್ಲಿ ಕ್ಯಾಪ್ಚಾ ಎಂಟರ್ ಮಾಡಿ ರಿಕ್ವೆಸ್ಟ್ OTP ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ OTP ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ನಂಬರ್ಗೆ ಒಂದು OTP ಬರುತ್ತೆ. ಆ OTPನ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಯಾರ್ಯಾರು ರಿಜಿಸ್ಟ್ರೇಷನ್ ಮಾಡಿಲ್ಲ ಇನ್ನು ಅಲ್ಲಿ ರಿಜಿಸ್ಟರ್ ಮಾಡಿಕೊಂಡು ನಂತರ ಈ ಲಾಗಿನ್ ಐ ಡಿನ ಉಪಯೋಗಿಸಿ ಇಲ್ಲಿ ಲಾಗಿನ್ ಆಗಬಹುದು. ಸೊ ಫ್ರೆಂಡ್ಸ್, ಇಲ್ಲಿ OTP ಹಾಕಿ ವೆರಿಫೈ ಮತ್ತು ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಸೊ ಲಾಗಿನ್ ಆದಮೇಲೆ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು, ಇಲ್ಲಿ ಡ್ಯಾಶ್ಬೋರ್ಡ್ ಓಪನ್ ಆಗಿದೆ. ಇಲ್ಲಿ ನೀವು ರಿಜಿಸ್ಟ್ರೇಷನ್ ಫಾರ್ ಓವರ್ಸೀಸ್ ಅಂದ್ರೆ ಹೊಸ ವೋಟರ್ ಐ ಡಿ ಹಾಕಬೇಕಾದ್ರೆ ಫಾರ್ಮ್ ನಂಬರ್ 6A ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸೆಕೆಂಡ್ ಆಪ್ಷನ್ ಇಲ್ಲಿ ಶಿಫ್ಟಿಂಗ್ ರೆಸಿಡೆನ್ಸ್ ಕರೆಕ್ಷನ್ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಅಪ್ಲಿಕೇಶನ್ ಫಾರ್ ಸೆಲ್ಫ್ ಇದ್ರೆ ಸ್ವಂತ ಕ್ಲಿಕ್ ಮಾಡಬೇಕು. ಇಲ್ಲಾಂದ್ರೆ ಬೇರೆ ಯಾರಾದ್ರೂ ಮೆಂಬರ್ ಇದ್ರೆ ಆಧಾರ್ ಎಲೆಕ್ಟರ್ ಅಂತ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ವೋಟರ್ ಐ ಡಿ ನಂಬರ್ನ ಎಂಟ್ರಿ ಮಾಡಿ ಸಬ್ಮಿಟ್ ಮಾಡಿದ್ರೆ ಇಲ್ಲಿ ಅವರ ಡೀಟೇಲ್ಸ್ ಅನ್ನ ಶೋ ಆಗುತ್ತೆ. ನಂತರ ಕರೆಕ್ಟ್ ಇದೆ ಓಕೆ ಅಂತ ಕ್ಲಿಕ್ ಮಾಡಿ ನೆಕ್ಸ್ಟ್ ಇಲ್ಲಿ ಶಿಫ್ಟ್ ಟು ರೆಸಿಡೆನ್ಸ್ ಕರೆಕ್ಷನ್ ಎಂಟ್ರಿ ಅಂತ ಇದೆ. ಕರೆಕ್ಷನ್ ಎಂಟ್ರಿ ಮೇಲೆ ನಮಗೆ ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಓಕೆ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಒಂದು ಫಾರ್ಮ್ ಪೇಜ್ ಅನ್ನು ಓಪನ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಸ್ಟೇಟ್ ಡಿಸ್ಟಿಕ್ ಯಾವ ಕಾನ್ಸ್ಟಿಟ್ಯೂಷನ್ ಬರುತ್ತೆ ಅದು ಕ್ಲಿಕ್ ಮಾಡಬೇಕು. ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಹೆಸರು ಮೆನ್ಷನ್ ಆಗುತ್ತೆ, ವೋಟರ್ ಐ ಡಿ ನಂಬರ್ ಮೆನ್ಷನ್ ಆಗುತ್ತೆ. ಕೆಳಗಡೆ ಇಲ್ಲಿ ಆಧಾರ್ ನಂಬರ್ ಅನ್ನು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಇಲ್ಲಿ ಆಧಾರ್ ನಂಬರ್ನ ಎಂಟ್ರಿ ಮಾಡ್ಕೊಳ್ಳಿ. ಆಧಾರ್ ನಂಬರ್ ಎಂಟ್ರಿ ಮಾಡಿದ ಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕೆಳಗಡೆ ಬಂದ್ಬಿಟ್ಟು ಇಲ್ಲಿ ಏನೇನು ಕರೆಕ್ಷನ್ ಮಾಡಬೇಕಾದ್ರೆ 4 ಕರೆಕ್ಷನ್ ಒಂದೇ ಬಾರಿಗೆ ಮಾಡಬಹುದಾಗಿದೆ. ಅದರಲ್ಲಿ ಏನೇನು ಕರೆಕ್ಷನ್ ಇದರ ಮೇಲೆ ನಿಮಗೆ ಇಲ್ಲಿ ಕ್ಲಿಕ್ ಮಾಡಬಹುದು. ಸೊ ಫ್ರೆಂಡ್ಸ್, ಇಲ್ಲಿ ಡೇಟ್ ಆಫ್ ಬರ್ತ್ ಆಗಿದೆ, ಹಾಗೂ ಇಲ್ಲಿ ಮೊಬೈಲ್ ನಂಬರು ಹಾಗೂ ಫೋಟೋ ಹಾಗೂ ಅಡ್ರೆಸ್ ಈ 4 ಆಪ್ಷನ್ ನಮಗೆ ಕರೆಕ್ಷನ್ ಮಾಡಬೇಕಾಗಿದೆ. ಅದು 4 ಮೇಲೆ ಕ್ಲಿಕ್ ಮಾಡಿದ್ರೆ 4 ಬಾಕ್ಸ್ ಓಪನ್ ಆಗುತ್ತೆ. ಇಲ್ಲಿ ಫಸ್ಟ್ ಆಫ್ ಆಲ್ ಇಲ್ಲಿ ಡೇಟ್ ಆಫ್ ಬರ್ತ್ ಎಂಟ್ರಿ ಮಾಡೋಣ. ಸೊ ಫ್ರೆಂಡ್ಸ್, ಇಲ್ಲಿ ಡೇಟ್ ಆಫ್ ಬರ್ತ್ ಎಂಟ್ರಿ ಮಾಡಿದ ಮೇಲೆ ಇಲ್ಲಿ ನೆಕ್ಸ್ಟ್ ಅಡ್ರೆಸ್ ಆಪ್ಷನ್ ಇದೆ. ಇದರಲ್ಲಿ ಅಡ್ರೆಸ್ ಆಪ್ಷನ್ ಅಲ್ಲಿ ನಿಮ್ಮ ಹೌಸ್ ನಂಬರ್ ಇದ್ದರೆ ಹೌಸ್ ನಂಬರ್ ಹಾಕೊಳ್ಳಿ, ಇಲ್ಲಾಂದ್ರೆ 0 ಅಂತ ಆಗ್ಬೋದು. ಸೊ ಫ್ರೆಂಡ್ಸ್, ಅದಾದ್ಮೇಲೆ ಇಲ್ಲಿ ಸ್ಟ್ರೀಟ್ ಮೊಹಲ್ಲಾ ಅಥವಾ ರೋಡ್ ಅಂತ ಇದೆ. ಇಲ್ಲಿ ನಿಮ್ಮ ಸ್ಟ್ರೀಟ್ ಲೊಕಾಲಿಟಿ ಏನು ಬರುತ್ತೆ ಅದನ್ನು ಹಾಕೊಳ್ಳಿ. ಅದಾದ ನಂತರ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಇಲ್ಲಿ ಕೆಳಗಡೆ ಟೌನ್ ಅಥವಾ ವಿಲೇಜ್ ಅಂತ ಇದೆ. ಇಲ್ಲಿ ಟೌನ್ ಅಥವಾ ವಿಲೇಜ್ ಹತ್ರ ನೀವು ನಿಮ್ಮ ವಿಲೇಜ್ ನೇಮನ್ನು ಇಲ್ಲಿ ಎಂಟ್ರಿ ಮಾಡ್ಬೋದು. ವಿಲೇಜ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡಿದ್ಮೇಲೆ ವಿಲೇಜ್ ನಂಬರ್ ನಂತರ ಇಲ್ಲಿ ಪೋಸ್ಟ್ ಆಫೀಸ್ ಯಾವ್ದು ಬರುತ್ತೆ ಆ ಪೋಸ್ಟ್ ಆಫೀಸನ್ನು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಇಲ್ಲಿ ಪೋಸ್ಟ್ ಆಫೀಸ್ನ ಎಂಟ್ರಿ ಮಾಡಿದ ಮೇಲೆ ಇಲ್ಲಿ ಪಿನ್ ಕೋಡ್ ಆಪ್ಷನ್ ಇದೆ, ಪಿನ್ ಕೋಡನ್ನು ಎಂಟ್ರಿ ಮಾಡಿ. ನಂತರ ಫ್ರೆಂಡ್ಸ್, ಇಲ್ಲಿ ತಾಲೂಕು ಅಂತ ಇದೆ, ತಾಲೂಕು ನಿಮ್ಮ ಯಾವ ತಾಲೂಕು ಮೆನ್ಷನ್ ಬರುತ್ತೆ ಆ ತಾಲೂಕು ಎಂಟ್ರಿ ಮಾಡಿ. ಅದಾದ್ಮೇಲೆ ಇಲ್ಲಿ ಕನ್ನಡದಲ್ಲಿ ಏನಾದರೂ ಆಟೋಮೆಟಿಕ್ ಆಗಿ ಮೀನಿಂಗ್ ಬಂದಿದೆ, ಏನಾದರೂ ರಾಂಗ್ ಇದ್ರೆ ನೀವು ಟೈಪ್ ಮಾಡ್ಕೊಂಡು ಮತ್ತೆ ಅದನ್ನು ಸರಿಪಡಿಸಬಹುದಾಗಿದೆ. ಅದನ್ನು ಕರೆಕ್ಟಾಗಿ ಎಂಟ್ರಿ ಮಾಡ್ಕೊಂಡು ನೀವು ಕರೆಕ್ಷನ್ ಮಾಡಲು ಇಲ್ಲಿ ಅವಕಾಶವನ್ನು ಕೊಟ್ಟಿರ್ತಾರೆ. ಕರೆಕ್ಷನ್ ಇಲ್ಲಿ ಕನ್ನಡದಲ್ಲಿ ಹಾಕಿದ ಮೇಲೆ ಕೆಳಗಡೆ ಬಂದ ಮೇಲೆ ಇಲ್ಲಿ ಒಂದು ಆಪ್ಷನ್ ಬರುತ್ತೆ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಇನ್ನೊಂದು ಮೊಬೈಲ್ ನಂಬರ್ ಅಪ್ಡೇಟ್ ಒಂದು ಆಪ್ಷನ್ ಇದೆಯಲ್ಲ, ಆ ಮೊಬೈಲ್ ನಂಬರ್ ಅಪ್ಡೇಟ್ ಅಲ್ಲಿ ಮೊಬೈಲ್ ನಂಬರ್ ಎಂಟ್ರಿ ಮಾಡಿ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲೊಂದು OTP ಹೋಗುತ್ತೆ. ಆ OTP ನಿಮ್ಮ ಯಾವ್ದು ಮೊಬೈಲ್ ನಂಬರ್ ಕೊಟ್ಟಿರ್ತಾರೆ ಆ ಮೊಬೈಲ್ಗೆ ಇಮಿಡಿಯೇಟ್ ಆಗಿ ಆ ಮೊಬೈಲ್ಗೆ ಒಂದು OTP ಬರುತ್ತೆ. ಆ OTP ನಿಮಗೆ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಆ OTPನ ಎಂಟ್ರಿ ಮಾಡಿದ್ಮೇಲೆ ನೆಕ್ಸ್ಟ್ ಆಪ್ಷನ್ ಅಲ್ಲಿ ಫೋಟೋಗ್ರಾಫ್ ಅಪ್ಡೇಟ್ ಮಾಡೋಂಥ ಆಪ್ಷನ್ ಇಲ್ಲಿ ಬರುತ್ತೆ, ಅದನ್ನು ತೋರಿಸ್ಕೊಡ್ತೀನಿ. ಸೊ ಫ್ರೆಂಡ್ಸ್, ಇಲ್ಲಿ ಫಸ್ಟ್ ಆಫ್ ಆಲ್ OTP ಮೇಲೆ ಸೆಂಡ್ OTP ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ OTP ಬರುತ್ತೆ. ನೆಕ್ಸ್ಟ್ ಫ್ರೆಂಡ್ಸ್, ಇಲ್ಲಿ ಯುವರ್ ಫೋಟೋಗ್ರಾಫ್ ಅಂತ ಇದೆ, ಇದನ್ನ ಫೋಟೋಗ್ರಾಫ್ ಅಲ್ಲಿ ಕ್ಲಿಕ್ ಮಾಡ್ಕೊಂಡು ನಾವು ಫೋಟೋ ಬೇಕಾದ್ರೆ ಇಲ್ಲಿ ಅಪ್ಲೋಡ್ ಮಾಡಬಹುದಾಗಿದೆ. ಸೊ ಫ್ರೆಂಡ್ಸ್, ಇಲ್ಲಿ OTP ನಿಮ್ಮ ಮೊಬೈಲ್ಗೆ OTP ಬಂದಿರುತ್ತೆ, ಆ OTP ಎಂಟ್ರಿ ಮಾಡೋಣ. ವೆರಿಫೈ ಮೇಲೆ ಕ್ಲಿಕ್ ಮಾಡಿದ್ರೆ ವೆರಿಫೈಡ್ ಆಯಿತು. ನೆಕ್ಸ್ಟ್ ಫೋಟೋಗ್ರಾಫ್ ಮೇಲೆ ಕ್ಲಿಕ್ ಮಾಡಿದ್ರೆ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು ಫೋಟೋ ಸ್ಕ್ಯಾನ್ ಆಗಿರಬೇಕು. ಆ ಫೋಟೋನ ಇಲ್ಲಿ ಡೈರೆಕ್ಟ್ ಆಗಿ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಅಪ್ಲೋಡ್ ಮಾಡಬಹುದಾಗಿದೆ. ಸೊ ಫ್ರೆಂಡ್ಸ್, ಇಲ್ಲಿ ಫೋಟೋ ನೋಡಬಹುದು, ಕಾಣಿಸ್ಕೊಡುತ್ತೆ. ಸೊ ಅದಂತರ ಇಲ್ಲಿ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಏನೇನು ಕೊಡ್ತೀರಪ್ಪ ಅಂತಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಒಂದು ಇದ್ರೆ ಸಾಕು. ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಇದ್ದಂತ ಹೆಸರು, ಡೇಟ್ ಆಫ್ ಬರ್ತ್, ಏನೇನು ಕರೆಕ್ಷನ್ಸ್ ಇದೆ ಎಲ್ಲ ಡೀಟೇಲ್ಸ್ ಆಗಿ ಇಲ್ಲಿ ನೀವು ಎಂಟ್ರಿ ಮಾಡಬಹುದಾಗಿದೆ. ಸೊ ಫ್ರೆಂಡ್ಸ್, ಇಲ್ಲಿ ಆಧಾರ್ ಕಾರ್ಡ್ ನಲ್ಲಿ ಅಪ್ಲೋಡ್ ಮಾಡಿಬಿಡೋಣ. ಸೊ ಫ್ರೆಂಡ್ಸ್, ಆಧಾರ್ ಕಾರ್ಡ್ ಅಪ್ಲೋಡ್ ಆದ್ಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಯಾವ ಪ್ಲೇಸ್ ಇಂದ ಅಪ್ಲೈ ಮಾಡ್ತಾ ಇದ್ದೀರಾ ಅಥವಾ ಯಾವ ತಾಲೂಕಿಂದ ಅಪ್ಲೈ ಮಾಡ್ತೀರಾ ಅಥವಾ ಯಾವ ಡಿಸ್ಟಿಕ್ ಇಂದ ಅಪ್ಲೈ ಮಾಡ್ತೀರಾ ಅಲ್ಲಿ ಕೂಡ ನೀವು ಹೆಸರು ನಿಮ್ಮ ವಿಲೇಜ್ ಆಗ್ಬೋದು, ತಾಲೂಕು ಆಗ್ಬೋದು ಅಥವಾ ನಿಮ್ಮ ಡಿಸ್ಟಿಕ್ ಕೂಡ ಇಲ್ಲಿ ಎಂಟ್ರಿ ಮಾಡಬಹುದಾಗಿದೆ. ಸೊ ಫ್ರೆಂಡ್ಸ್, ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು ಕ್ಯಾಪ್ಚಾ ಆಪ್ಷನ್ ಬರುತ್ತೆ. ಈ ಕ್ಯಾಪ್ಚಾನ ನಿಮಗೆ ಸೇಮ್ ಆಸ್ ಇಟ್ ಈಸ್ ಯಾವ ತರ ಇದೆ ಅದೇ ತರ ಇಲ್ಲಿ ಎಂಟ್ರಿ ಮಾಡಬೇಕಾಗಿದೆ. ಆ ಎಂಟ್ರಿ ಮಾಡಿದ್ಮೇಲೆ ಪ್ರಿವ್ಯೂ ಅಂಡ್ ಸಬ್ಮಿಟ್ ಅಂತ ತೋರಿಸ್ಕೊಡುತ್ತೆ, ಅದ್ಮೇಲೆ ನಮಗೆ ಇಲ್ಲಿ ಕ್ಲಿಕ್ ಮಾಡಬೇಕು. ಸೊ ಫ್ರೆಂಡ್ಸ್, ಇಲ್ಲಿ ಕ್ಯಾಪ್ಚರ್ ಎಂಟ್ರಿ ಮಾಡ್ಕೊಳ್ಳಿ ಕರೆಕ್ಟಾಗಿ. ಇನ್ನೊಂದ್ಸರಿ ಇಲ್ಲಿ
ಪ್ರಿವ್ಯೂ ಅಂದ್ರೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಒಂದು ಅಪ್ಲಿಕೇಶನ್ ಫಿಲ್ ಮಾಡಿದಂತ ಎಲ್ಲ ಡೀಟೇಲ್ಸ್ ಇಲ್ಲಿ ಮೆನ್ಷನ್ ಆಗುತ್ತೆ. ಆ ಮೆನ್ಷನ್ ಮಾಡಿದಂತ ಎಲ್ಲ ಡೀಟೇಲ್ಸ್ ಕರೆಕ್ಟ್ ಇದ್ರೆ ಇಲ್ಲಿ ಓಕೆ ಅಂತ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಬ್ಮಿಟ್ ಮಾಡಿದ್ರೆ ಇಲ್ಲೊಂದು ಅಪ್ಲಿಕೇಶನ್ ನಂಬರ್ ಜನರೇಟ್ ಆಗುತ್ತೆ. ಸೊ ಫ್ರೆಂಡ್ಸ್ ಕರೆಕ್ಟ್ ಇದ್ರೆ ಇಲ್ಲಿ ಯಾವ ಡೇಟ್ ಬಂದಿದೆ ಏನಿದೆ ಎಲ್ಲ ಡೀಟೇಲ್ಸ್ ಬಂದಿರುತ್ತೆ. ನಂತರ ಫ್ರೆಂಡ್ಸ್ ಇಲ್ಲಿ ನೋಡಬಹುದು ಯುವರ್ ಅಪ್ಲಿಕೇಶನ್ ಹ್ಯಾಸ್ ಬಿನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂಡ್ ಜನರೇಟೆಡ್ ರೆಫರೆನ್ಸ್ ನಂಬರ್ ಇದೆ. ರೆಫರೆನ್ಸ್ ನಂಬರ್ ಇದೆ. ಈ ರೆಫರೆನ್ಸ್ ನಂಬರ್ ಇನ್ ಫ್ಯೂಚರ್ ನಿಮಗೆ ಚೆಕ್ ಮಾಡೋಕ್ಕೋಸ್ಕರ ರೆಫರೆನ್ಸ್ ನಂಬರ್ ಬೇಕಾಗುತ್ತೆ. ಇಲ್ಲಿಂದ ನಾವು ಡೌನ್ಲೋಡ್ ಅಕ್ನಾಲಜ್ಮೆಂಟ್ ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಮಾಡಬಹುದು. ಸೊ ಫ್ರೆಂಡ್ಸ್ ಡೌನ್ಲೋಡ್ ಆದ್ಮೇಲೆ ಈ ತರ ಒಂದು ಫಾರ್ಮ್ ನಿಮಗೆ ತೋರಿಸ್ಕೊಡುತ್ತೆ. ಈ ಫಾರ್ಮ್ ಅನ್ನು ನೀವು ಡೈರೆಕ್ಟ್ ಆಗಿ ಪ್ರಿಂಟ್ ತಗೋಬಹುದು, ಇಲ್ಲಾಂದ್ರೆ ಸೇವ್ ಮಾಡ್ಕೊಂಡು ಇಡಬಹುದು. ನಮ್ಮ ಮಾಹಿತಿಯನ್ನು ಇಷ್ಟವಾದ್ರೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಾನು